ನಮ್ಮ ಸರ್ಕಾರ ಮೇಕೆದಾಟು ಡ್ಯಾಮ್ ಏನೋ ಕಟ್ಟಬೇಕು ಮಾಡಿಕೊಂಡು ಮಾಡ್ತಿದ್ದಾರೆ. ಮಾಡಿ ಜನಕ್ಕೆ ಅನುಕೂಲ ಆಗಬೇಕು, ನೀರು ಬರಬೇಕು ಮಾಡ್ತಿದ್ದೀರಾ, ಒಳ್ಳೇದು. ಬಟ್ ಅದು ಮಾಡಕ್ಕೆ ಹೋದರೆ ಏನು ತೊಂದರೆ ಆಗುತ್ತೆ ಅಂತ ಜನಕ್ಕೂ ಅರ್ಥ ಆಗಬೇಕು, ಸರ್ಕಾರಕ್ಕೂ ಫಸ್ಟ್ ಗೊತ್ತಾಗಬೇಕು. ಯಾಕಂದರೆ ಅಲ್ಲಿ ಮೋರ್ ದೆನ್ 8,000 ಹೆಕ್ಟೇರ್ಸ್ ಫಾರೆಸ್ಟ್ ಹೊಟ್ಟೋಗುತ್ತೆ, ಮುಳುಗೋಗುತ್ತೆ. ಈಗಲೇ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಜಾಸ್ತಿ ಆಗಿದೆ, ಸಂಘರ್ಷ ಜಾಸ್ತಿ ಇದೆ, ವನ್ಯಜೀವಿಗೂ ಮನುಷ್ಯಕ್ಕೆ ಸಂಘರ್ಷ ಜಾಸ್ತಿ ಆಗ್ತಾನೇ ಇದೆ. ಸೊ ಇದು ಮಾಡೋಕ್ಕೆ ಹೋದರೆ ಪ್ರಾಣಿಗಳು ಇನ್ನೂ ಊರ ಕಡೆನೇ ಬರುತ್ತೆ. ಆಮೇಲೆ ನಮಗೇನಂದರೆ ನಾವು ಯೋಚಿಸ್ಬೇಕು. ಈಗ ಸರ್ಕಾರ, ನಮ್ಮ ಸರ್ಕಾರನೇ, ಸಿದ್ದರಾಮಯ್ಯವರು ಹೇಳ್ತಿದ್ದಾರೆ, ಫಾರೆಸ್ಟ್ ಮಿನಿಸ್ಟ್ರು ಹೇಳ್ತಿದ್ದಾರೆ, ನಾವು ಹೆಂಗಾರು ಸೇರಿ ಒಂದು 33% ಮಾಡಬೇಕು ಕರ್ನಾಟಕ ಫಾರೆಸ್ಟ್ ಅಂತ ಹೇಳ್ತಿದ್ದಾರೆ. ನಮಗಿರೋದು ಕೇವಲ ಒಂದು 22% ಫಾರೆಸ್ಟ್. ಅದರೊಳಗೆ ನೀವು ಒಂದು 3.5%, 4% ವನ್ಯಜೀವಿಗಿದೆ. ಈಗ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಂದ್ಬಿಟ್ಟು ಒಂದು ವನ್ಯಜೀವಿಗೆ ಸ್ಯಾಂಕ್ಟೋರಮ್ ಅಂತೀವಿ, ಅದು ಅಲ್ಲಿ ಇಳ್ಕೊಳ್ಳೋಕ್ಕೆ. ನಾವು ಅದನ್ನು ಇರೋದು 3.5%, 4% ಅದನ್ನು ಕಡಿಮೆ ಮಾಡ್ತಿದ್ವಿ. ಆಮೇಲೆ 8,000 ಹೆಕ್ಟ್ರೆ ಹೋದರೆ ನಾವು ಯಾವಾಗ ಇನ್ಕ್ರೀಸ್ ಮಾಡ್ತೀವಿ, ಯಾವಾಗ ಆ್ಯಡ್ ಮಾಡಬೇಕು ಫಾರೆಸ್ಟು, ನಾವು ಡಿಕ್ರೀಸ್ ಮಾಡೋಕ್ಕಾಗಲ್ಲ. ಸೊ ನಾವು ಸರ್ಕಾರ ಕೇಳೋದು, ನಾವು ಇರೋದೇ ನೀರನ್ನೇ ನಾವು ಉಳಿಸ್ಕೊಂಡು, ಈಗ ಮಳೆ ನೀರನ್ನೇ ಉಳಿಸ್ಕೊಂಡು, ಕೆರೆಗಳನ್ನ ಉಳಿಸ್ಕೊಂಡ್ರೆ ನಮಗೆ ಈ ತೊಂದರೆ ಬರಲ್ಲ. ನಾವು ಮೇಕೆದಾಟು ಕಟ್ಬೋದು, ಮಾಡ್ಬೋದು, ಡ್ಯಾಮ್ ಅಂದ್ಬಿಟ್ಟು ಏನೋ ದೊಡ್ಡ ಪ್ರಾಜೆಕ್ಟ್ ಮಾಡ್ಬೋದು. ಮೇಕೆದಾಟಿಗೆ ಎಲ್ಲಿಂದ ನೀರು ಬರುತ್ತೆ? ಮೇಕೆದಾಟು ನೀರು ಬರಬೇಕಂದ್ರೆ ನಮ್ಮ ಪಶ್ಚಿಮ ಘಟ್ಟ ಚೆನ್ನಾಗಿರ್ಬೇಕು. ನಮ್ಮ ಕಾವೇರಿ ಬೇಸಿನ್ನು, ನಮ್ಮ ಕೊಡಗು ಕಡೆ ನೋಡಿದ್ರೆ ಕಾವೇರಿ ಬೇಸಿನ್ ಅಂತೀವಿ, ಕಾವೇರಿ ಬೇಸಿನ್ನೇ ಡಿಸ್ಟ್ರಾಯ್ ಆಗ್ತಾ ಹೋಗ್ತಿದೆ. ನಿಮ್ಗೆ ಅಲ್ಲಿಂದ ಕಾವೇರಿ ನೀರು ಬರೆದೋರೆ ನಿಮ್ಗೆ ಎಲ್ಲೂ ಹರಿಯುತ್ತೆ. ಮೇಕೆದಾಟಿಗೆ ಬಂತಾನೆ ತಮಿಳ್ನಾಡಿಗೆ ಹೋಗೋದು. ಸೊ ಇದು ನಾವು ಹೇಳೋದಂದರೆ, ಒಂದು ಕಡೆ ನೀವು ಪಶ್ಚಿಮ ಘಟ್ಟನೂ ಹಾಳು ಮಾಡ್ತಿದ್ದೀರಾ, ಅಲ್ಲಿಂದ ನೀರು ಬರಲ್ಲ. ಈ ಕಡೆ ಡ್ಯಾಮ್ ಕಟ್ತೀರಾ, ಡ್ಯಾಮ್ಗೆ ಇಷ್ಟ ಖರ್ಚಾಗಿದ್ರು ನೀರು ಬರಲ್ಲ. ನಾವು ಇದ್ರ ಬಗ್ಗೆ ಅಗೇನ್ಸ್ಟ್ ಇಲ್ಲ. ನಾವು ಹೇಳೋದು, ಫಸ್ಟ್ ದರ್ ಶುಡ್ ಬಿ ಸಮ್ ರೇಷನಲ್ ಆ್ಯಂಡ್ ಡೂಯಿಂಗ್ ದಟ್. ಆಮೇಲೆ ಇನ್ನೊಂದು ಆಪ್ಷನ್ಸು ಬಂದಿದೆ. ಅಕಸ್ಮಾತ್ ಏನೋ ಮಾಡಬೇಕಂದ್ರು ಇನ್ನೊಂದು ಕಡೆ ಜಾಗ ಇದೆ, ತಮಿಳ್ನಾಡಿಗೂ ಕರ್ನಾಟಕ ಮಧ್ಯ ಜಾಗ. ಅದ್ರೊಳಗೆ ಇನ್ನೂ ಜಾಸ್ತಿ ಕಾಡು ಡ್ಯಾಮೇಜ್ ಆಗಲ್ಲ, ಇನ್ನೂ ಜಾಸ್ತಿ ನೀರು ಉಳಿಸ್ಕೋಬೋದು, ಇನ್ನೂ ಜಾಸ್ತಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ನ ಜನ್ರೇಟ್ ಮಾಡ್ಬೋದು ಅಂದ್ಬಿಟ್ಟು ಒಂದು ಆಲ್ರೆಡಿ ಚರ್ಚೆ ಆಗಿದೆ ಒಂದು 15 ದಿವಸದಿಂದ. ಆ ಕಡೆ ರೈತರು ಬಂದಿದ್ದಾರೆ, ಈ ಕಡೆ ರೈತರು ಹೋಗಿ ಮಾತಾಡಿದ್ದಾರೆ, ಅರ್ಥ ಮಾಡಿದ್ದಾರೆ, ಈ ಥರ ಕಾಡು ಉಳಿಸ್ಕೊಂಡು ನಾವು ಈ ಥರ ಮಾಡ್ಬೋದು ಅಂದ್ಬಿಟ್ಟು. ಅದನ್ನು ನಾವು ಸರ್ಕಾರ ಕೇಳೋದು, ದಯವಿಟ್ಟು ಅದನ್ನು ನೋಡಿ. ಅದು ನೋಡಿದ್ರೆ ನಿಮ್ಗೆ ಒಳ್ಳೆ ಆಪ್ಷನ್. ಯಾಕಂದರೆ ನೀವು ಕಾಡು ಉಳಿಸ್ಕೊತೀರ ಒಂದು ಕಡೆ, ಇನ್ನೊಂದು ಕಡೆ ನಿಮಗೆ ಜಾಸ್ತಿ ನೀರು ಬರುತ್ತೆ, ಇನ್ನೊಂದು ಕಡೆ ನೀವು ಜಾಸ್ತಿ ಪವರು ಜನ್ರೇಟ್ ಮಾಡ್ಬೋದು. ಸೊ ಅದನ್ನು ಸ್ವಲ್ಪ ಪಾಸಿಟಿವ್ ಆಗಿ ತಿಳ್ಕೊಂಡು ಮಾಡಬೇಕು. ಒಂದೇ ಗುರಿಯೊಳಗೆ ನಾವು ಮಾಡ್ತೀವಿ ಅಂದರೆ ಅದು ನಡಿಬಾರ್ದು. ಜನಕ್ಕೆ ಭಾಳ ತೊಂದರೆ ಆಗುತ್ತೆ. ಈಗ ಆಲ್ರೆಡಿ ನಾವು ಪರಿಸರ ಹಿಂಗಿದೆ, ಎಂಥದ್ದು ಎಕ್ಸ್ಟ್ರೀಮ್ ಕ್ಲೈಮೇಟ್ಸ್ ಇದ್ದೀವಿ. ಬರ ಇದೆ, ನೀರು ಕುಡಿಯೋಕ್ಕಿಲ್ಲ, ಒಂದು ಕಡೆ ಜಾಸ್ತಿ ಮಳೆ ಆದರೆ ನಿಮ್ಮ ಏನು ಉಳಿಯಲ್ಲ, ಬೆಳೆದಿರೋದು ಉಳಿಯಲ್ಲ. ಒಂದು ಕಡೆ ಬೆಳೆಯೋಕ್ಕಾಗಲ್ಲ ಬರ ಬಂದಾಗ. ಅಕಸ್ಮಾತ್ ಏನೋ ಬೆಳ್ಸೋಕೆ ಹೋದ್ರೂ ಫ್ಲಡ್ಸ್ ಬರುತ್ತೆ, ಎಲ್ಲ ಎತ್ಕೊಂಡು ಹೋಗುತ್ತೆ. ಎಕ್ಸ್ಟ್ರೀಮ್ ಕ್ಲೈಮೇಟ್ಸ್ ಇದ್ದಾಗ ನಾವು ಈಗಾದರೂ ಪ್ರೂಡೆಂಟಾಗಿರ್ಬೇಕು. ನಾವು ಒಂದು ಗಿಡನೂ ಕಡಿಬಾರ್ದು. ಈಗ ಅಷ್ಟು ಮಟ್ಟಕ್ಕಿದ್ದೀವಿ ಸಿಚುವೇಶನ್. ಈಗ ಸೈಂಟಿಸ್ಟ್ ಹೇಳೋದಂದರೆ ಎನ್ವೈರ್ಮೆಂಟ್ ಸೈಂಟಿಸ್ಟ್ಗಳು, ಕ್ಲೈಮೇಟ್ ಸೈಂಟಿಸ್ಟ್ಗಳು, ಈಗಾದರೂ ನಾವು ಏನೋ ಪ್ರಯತ್ನ ಮಾಡಿದ್ರೆ ಒಂದು 10% ಆದರೂ ನಾವು ಉಳ್ಕೋಬೋದು. ಈಗಾರ ನಮ್ಗೆ ಆಪರ್ಚುನಿಟಿ ಇದೆ. ನಾವೆಲ್ಲ ಇಂಟೆಲಿಜೆನ್ಸ್ ಸ್ಪೀಷೀಸ್ ಹೇಳ್ತೀವಿ, ಇಂಟೆಲಿಜೆನ್ಸ್ ಸ್ಪೀಷೀಸ್. ಈ ಇಂಟೆಲಿಜೆನ್ಸ್ನ ನಾವು ಯೂಟಿಲೈಸ್ ಮಾಡಬೇಕು. ಈಗಾದರೂ ಏನಾದ್ರು ಮಾಡಬೇಕಂದ್ರೆ ಅದನ್ನು ಮಾಡಬೇಕು. ನಾವು ಸರ್ಕಾರ ಕೇಳೋದು, ಮಿನಿಸ್ಟ್ರುಗಳಿಗೆಲ್ಲ ಕೇಳ್ಕೊಳ್ಳೋದು, ದಯವಿಟ್ಟು ಇದ್ರ ಬಗ್ಗೆ ಯೋಚಿಸಿ. ಏನೋ ಒಂದು ಮಾಡಬೇಕು, ಜನಕ್ಕೆ ಅನ್ಕೊಳ್ಳೋದು ಮಾಡೋಣ. ಬೇರೆ ಥರ ವ್ಯವಸ್ಥೆಗಳು ಇದೆ. ನೀವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ, ಎಷ್ಟು ಅದರಿಂದ ನೀರು ಸಿಕ್ಕತ್ತೆ ನಮಗೆ. ಈ ಬೆಂಗಳೂರಿಗೆ ನೀರು ಅಂತೀವಿ, ಬೆಂಗಳೂರಿಗೆ ಎಷ್ಟು ಕೆರೆಗಳು ಹಾಳಾಗೋಯ್ತು, ಆ ಕೆರೆಗಳು ಉಳಿಸ್ಕೋಬೋದಾಯ್ತು. ಇನ್ನೊಂದು ಕಡೆ ನೀವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಒಳಗೂ ನೀರು ಬರುತ್ತೆ. ನಿಮಗೆ ಎಷ್ಟು 15 TMC ಕಾವೇರಿ ಬರೋದು, ಇಲ್ಲಿ ನಿಮಗೆ 17-18 TMC ನೀರು ಸಿಕ್ಕತ್ತೆ, ಮಳೆ ನೀರು. ನಾವು ಅದನ್ನೆಲ್ಲ ಉಳಿಸ್ಕೊಂಡ್ರೆ ಇದೆಲ್ಲ ಬೇಕಾಗಿಲ್ಲ. ಪರಿಸರ ಒಂದು ಕಡೆ ಹಾಳು ಮಾಡೋದು ಬೇಕಾಗಿಲ್ಲ, ಒಂದು ಕಡೆ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಅದೇ ದುಡ್ಡು ಡೆವಲಪ್ಮೆಂಟ್, ಪಬ್ಲಿಕ್ಗೆ ಬೇರೆ ಬೇರೆ ಥರ ಡೆವಲಪ್ಮೆಂಟ್ ಕೊಡ್ಬೋದು. ಸೊ ಎಲ್ಲ ನಾವು ಹೇಳೋದಂದ್ರೆ, ದಯವಿಟ್ಟು ಇದನ್ನೆಲ್ಲ ಕನ್ಸಿಡರ್ ಮಾಡಿ. ಸುಮ್ಮನೆ ನಾವು ಮಾಡಬೇಕು ಮಾಡೇ ಮಾಡ್ತೀವಿ ಅಂತ ಹೋದರೆ ಭಾಳ ದೊಡ್ಡ ತಪ್ಪಾಗತ್ತೆ.
ಯಾಕಂದರೆ ಈಗ ನಾವು ಮಾತಾಡ್ಬಿಟ್ಟು ಎಂಜಾಯ್ ಮಾಡಿ ಹೋಗ್ಬೋದು, ಈಗ ಲೈಫ್ ಚೆನ್ನಾಗಿದೆ ಅಂದ್ಬಿಟ್ಟು ಮುಂದಿನ ಪೀಳಿಗೆಗೆ ನಾವು ಏನು ಬಿಟ್ಟು ಹೋಗ್ತೀವಿ ಅದನ್ನು ನಾವು ಯೋಚಿಸ್ಬೇಕು. ಇವತ್ತು ನಾನು ಪೊಸಿಷನ್ ಒಳಗಿದ್ದೀನಿ, ನಂಗೆ ಮಾತಾಡೋಕ್ಕೆ ಬರುತ್ತೆ, ನಾನು ಡೆಸಿಷನ್ ತಗೋಕೆ ಬರುತ್ತೆ, ನಡೆಯಲ್ಲ. ಮುಂದಕ್ಕೆ ನಾವು ಏನಿದೆ, ನಾವು ಇದು ಮಾಡಿದ್ರೆ ಇವತ್ತು ಮಾಡಿದ್ರೆ ನಾಳೆ ಏನು ಹಾಕ್ಬೋದು, ನಮ್ಮ ಭವಿಷ್ಯ, ನಮ್ಮ ಫ್ಯೂಚರ್ ಜನ್ರೇಷನ್ಸ್ಗೆ ಏನು ಹಾಕಬೇಕು ಅಂತ ಅದನ್ನು ಯೋಚಿಸ್ಬೇಕು. ಸೊ ವಿ ಹ್ಯಾವ್ ಟು ಬಿ ಮೋರ್ ಥಿಂಕಿಂಗ್, ಮುಂದಕ್ಕೆ ಏನು ನೋಡ್ಬೇಕು ಅಂತ. ಇವತ್ತು ನಾನು ಇದ್ದೀನಿ ಮಾಡ್ಬಿಡ್ತೀನಿ ಅಂದ್ರೆ ನಡೆಯೋದಿಲ್ಲ, ಅದು ಆಗಬಾರ್ದು. ನಾವು ಕೇಳ್ಕೊಳ್ಳೋದಷ್ಟೇ, ದಯವಿಟ್ಟು ಎಲ್ಲ ಯೋಚಿಸಿ ಮಾಡಿ. ನಿಮಗೆಲ್ಲ ಇಂಟ್ರೆಸ್ಟ್ ಇದೆ, ಹೌದು ಜನಕ್ಕೆ ಒಳ್ಳೇದು ಮಾಡೋದು ಮಾಡಿ, ಬಟ್ ಬೇರೆ ಥರ ಮಾಡಿ ದಯವಿಟ್ಟು ನಾವು ಕೇಳ್ಕೊತೀವಿ.